ನಿಜವಾಗ್ಲೂ ಕೂಡ ಅವರಿಗೆ ನಾನು ಹೃದಯಪೂರ್ವಕವಾದಂಥ ಧನ್ಯವಾದಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲಿಗೆ ಕಾರ್ಯಕ್ರಮದ ವೇದಿಕೆಯಲ್ಲಿ ಆಸೀನರಾಗಿರ್ತಕ್ಕಂಥ ಕರ್ನಾಟಕ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಆಗಿರ್ತಕ್ಕಂಥ ನನ್ನ ಸನ್ಮಿತ್ರರು ಆಗಿರ್ತಕ್ಕಂಥ ಹುಸೇನ್ ಅವರೇ, ನಮಗೆ ಹಿರಿಯರು ಪೂಜ್ಯರಾದಂಥ ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ಗೋಪಿನಾಥ್ ಅವರೇ, ಮತ್ತೋರ್ವ ಜಿಲ್ಲಾ ರೈತ ಮುಖಂಡರು ನಮ್ಮ ಮಾರ್ಗದರ್ಶಕರಾಗಿರ್ತಕ್ಕಂಥ ರಘುನಾಥ್ ರೆಡ್ಡಿ ಅವರೇ, ತಾಲೂಕು ಅಧ್ಯಕ್ಷ ಆಗಿರ್ತಕ್ಕಂಥ ನಾರಾಯಣ ಗೌಡ್ರೆ, ನಮ್ಮ ಆತ್ಮೀಯರು, ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತ್ಕೊಂಡು ನಮಗೆ ಸಲಹೆ ಸೂತ್ರಗಳನ್ನು ನೀಡ್ತಾ ಬರ್ತಾ ಇರ್ತಕ್ಕಂಥ ವಕೀಲರಾಗಿರ್ತಕ್ಕಂಥ ಜಯಪ್ಪನವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತಕ್ಕಂಥ ನಮ್ಮ DVGಯ ಒಂದು ಒಳ್ಳೆಯ ಅವರ ಕಂಪನ್ನು ಇಡೀ ತಾಲೂಕಿಗೆ ಹರಡಿಸ್ತಾ ಇರ್ತಕ್ಕಂಥ ನಮ್ಮ ಮುಖ್ಯಸ್ಥರಾಗಿರ್ತಕ್ಕಂಥ ಮಧು ಅವರೇ, ನಮಗೆ ಯಾವುದೇ ಇಂಥ ಒಂದು ಜನಪರ ಕಾರ್ಯಕ್ರಮಗಳನ್ನು ಮಾಡುವಾಗ ನಮಗೆ ಎಲ್ಲ ರೀತಿಯಲ್ಲೂ ಕೂಡ ಬೆನ್ನೆಲುಬಾಗಿ ನಿಂತು ನಮಗೆ ಸಹಕರಿಸ್ತಾ ಇರ್ತಕ್ಕಂಥ ನಮ್ಮ ಅಪ್ಪಾಜಿ ಗೌಡ್ರೆ, ಅದೇ ರೀತಿಯಾಗಿ ಹಿರಿಯರಾದಂಥ ಅಣ್ಣಳ್ಳಿ ಸೀನಣ್ಣವರೇ, ಮತ್ತವರು ಸೀನಣ್ಣವರೇ, ಮಿತ್ರರಾಗಿರ್ತಕ್ಕಂಥ ಶ್ರೀನಿವಾಸಪ್ಪನವರೇ, ಸಕ್ಲೈನವರೇ, ಮತ್ತು ಮುಖ್ಯವಾಗಿ ನಮ್ಮನ್ನು ಯಾವುದೇ ಕಾರ್ಯಕ್ರಮಗಳನ್ನು ನಡೆಸಿದಾಗ ಪ್ರತಿಯೊಂದು ಕಾರ್ಯಕ್ರಮದಲ್ಲೂ ಕೂಡ ನಮ್ಮೊಟ್ಟಿಗಿದ್ದು ನಮ್ಮ ಬೆನ್ತಟ್ಟಿ ನಮ್ಮನ್ನು ಮುಂದೆ ಸಾಗುವಂತೆ ನಮಗೆ ಸಹಕಾರ ನೀಡ್ತಾ ಇರ್ತಕ್ಕಂಥ ನಮ್ಮ ನಾಗೇಶಣ್ಣವರೇ, ಮತ್ತು ಇಲ್ಲಿ ಆಗಮಿಸಿರ್ತಕ್ಕಂಥ ಎಲ್ಲ ದೃಶ್ಯ ಮಾಧ್ಯಮದವರೇ, ಇವತ್ತು ಒಂದು ಸರಳ ಸಮಾರಂಭವನ್ನು ಇವತ್ತು ನಾವು ನಡೆಸ್ತಾ ಇದ್ದೀವಿ. ಸರಳ ಸಮಾರಂಭ ಆದರೂ ಕೂಡ ವಿಚಾರಗಳು ಕೂಡ ಬಹಳಷ್ಟಿದ್ದಾವೆ, ಭಾಳ ದೊಡ್ಡದಾಗಿ ವಿಚಾರಗಳು ಇಲ್ಲಿ ನಾವೆಲ್ಲರೂ ಕೂಡ ಅಧ್ಯಯಿಸ್ತಾ ಇದ್ದೀವಿ. ಇವತ್ತು ವಿಶ್ವಮಾನವ ಕುವೆಂಪು ಅವರ ಬಗ್ಗೆ ಹೇಳಬೇಕಾದ್ರೆ, ಸಾಹಿತ್ಯ ಲೋಕದ ದಿಗ್ಗಜರಲ್ಲಿ ಒಬ್ಬ ಮಹಾನ್ ಚೇತನ ಕುವೆಂಪು ಅವರು. ಅನೇಕ ದಿಗ್ಗಜರನ್ನು, ಸಾಹಿತ್ಯ ದಿಗ್ಗಜರನ್ನು ಈ ನಾಡು ಕಂಡಿದೆ. ನಾವು ಕಂಡಿರ್ತಕ್ಕಂಥ ಮಹಾನ್ ಸಾಹಿತಿಗಳಲ್ಲಿ ನಮ್ಮ ಕುವೆಂಪು ಅವರು ಕೂಡ ಒಬ್ಬರು. ಕುವೆಂಪು ಅವ್ರನ್ನು ನಾವು ನೆನೀತಾ ಹೋಗ್ತಾ ಇದ್ರೆ, ಅವ್ರ ಬಗ್ಗೆ ನಾವು ವಿಮರ್ಶೆ ಮಾಡ್ತಾ ಹೋಗ್ತಾ ಇದ್ರೆ ದಿನಗಟ್ಟಲೆ ಸಾಲದು. ಅಷ್ಟು ಅದ್ಭುತವಾದಂಥ ಸಾಹಿತ್ಯವನ್ನು ಈ ಅಖಂಡ ಕರ್ನಾಟಕಕ್ಕೆ ಕೊಟ್ಟು ಹೋಗಿರ್ತಕ್ಕಂಥವರು ಕುವೆಂಪು ಅವರು. ಅಂಥ ಮಹಾನ್ ಭಾವನನ್ನು ಸ್ಮರಿಸ್ತಕ್ಕಂಥದ್ದು ಪ್ರತಿಯೊಬ್ಬ ಕನ್ನಡಿಗನ ಆದ್ಯ ಕರ್ತವ್ಯ ಅಂತ ಕೂಡ ನಾವು ಭಾವಿಸ್ಬೇಕಾಗ್ತದೆ. ಯಾಕೆಂತ ಹೇಳಿದ್ರೆ, ಕುವೆಂಪು ಅವ್ರ ಬಗ್ಗೆ ಹೇಳಬೇಕಾದ್ರೆ ಅವರ ಸಂದೇಶಗಳು ಇವತ್ತು ಕುವೆಂಪು ಅವ್ರ ನಮ್ಮ ಮುಂದೆ ಇಲ್ಲ, ಆದರೆ ಅವರ ಬರಹಗಳು, ಅವರ ಸಂದೇಶಗಳು ಯಾವತ್ತೂ ಕೂಡ ಸಮಾಜಕ್ಕೆ ಒಂದು ದಿಕ್ಸೂಚಿ ಇದ್ದಾಗೆ ಒಳ್ಳೆ ಒಳ್ಳೆ ಸಂದೇಶಗಳನ್ನು ಸಮಾಜಕ್ಕೆ ಕೊಟ್ಟಂಥವ್ರು ಕುವೆಂಪು ಅವರು. ಉದಾಹರಣೆಗೆ ಹೇಳಬೇಕಾದ್ರೆ, ಶಿಕ್ಷಣದ ಬಗ್ಗೆ, ಶಿಕ್ಷಣದ ಒಂದು ಮಹತ್ವದ ಬಗ್ಗೆ ಒಂದು ಸಂದೇಶವನ್ನು ಕೊಡ್ತಾರೆ ಕುವೆಂಪು ಅವರು. ಮಗು ಹುಟ್ಟುತ್ತಲೇ ವಿಶ್ವಮಾನವ, ಬೆಳೀತಾ ಬೆಳೀತಾ ಮನುಷ್ಯ ಅಲ್ಪಮಾನವನಾಗ್ತಾನೆ. ಅಲ್ಪಮಾನವನಾಗಿರ್ತಕ್ಕಂಥ ಮನುಷ್ಯ ಮತ್ತೆ ವಿಶ್ವಮಾನವನಾಗಬೇಕಾದ್ರೆ ಶಿಕ್ಷಣ ಅಗತ್ಯ ಅಂತ ಹೇಳ್ತಾನೆ ಕುವೆಂಪು ಅವರು. ಏನಿದೆ ಅರ್ಥ? ಮಗು ಹುಟ್ಟುತ್ತಲೇ ವಿಶ್ವಮಾನವ, ಹುಟ್ಟಿದಾಗ ಮಗುವನ್ನು ವಿಶ್ವಮಾನಕ್ಕೆ ಹೋಲಿಸ್ತಾನೆ. ಯಾಕಂದ್ರೆ ಆ ಮಗುಗೆ ತಪ್ಪು ಯಾವುದು, ಸರಿ ಯಾವುದು, ಇದು ಮಾಡ್ಬೋದಾ ಮಾಡಬಾರ್ದು ಅಂತಕ್ಕಂಥ ಅರಿವಿಲ್ಲ. ಅಂದ್ರೆ ದೇವರಿಗೆ ಹೋಲಿಸ್ತಾನೆ. ಅದರಲ್ಲಿ ಅದು ಆ ಮಗುವಿನ ಒಂದು ನಿಷ್ಕಲ್ಮಿಷವಾದಂಥ ಒಂದು ಮನಸ್ಸು. ಕಾಲಕ್ರಮೇಣ ಮನುಷ್ಯ, ಮಗು ಬೆಳೀತಾ ಬೆಳೀತಾ ಒಂದು ದೊಡ್ಡ ಮನುಷ್ಯನಾಗಿ ಬೆಳೀತಾನೆ. ಅವನು ಒಬ್ಬ ಅಲ್ಪಮಾನವ ಅನ್ಸ್ಕೊಳ್ತಾನೆ. ಯಾಕಂದ್ರೆ ನಮ್ಮಲ್ಲಿರ್ತಕ್ಕಂಥ ದುರಾಲೋಚನೆಗಳು, ನಮ್ಮಲ್ಲಿರ್ತಕ್ಕಂಥ ಕೆಟ್ಟ ಆಲೋಚನೆಗಳನ್ನ ಮೈಗೂಡಿಸ್ಕೊಂಡು ನಾವು ಸಮಾಜದ ಒಬ್ಬ ಸಣ್ಣ ಮನುಷ್ಯ ಅಥವಾ ಅಲ್ಪಮಾನವ ಅನ್ಸ್ಕೊಳ್ತೀವಿ. ಅವನಲ್ಲಿರ್ತಕ್ಕಂಥ ಸಣ್ಣತನವನ್ನು ಹೋಗಲಾಡಿಸಿ ಮತ್ತೆ ಅವನು ವಿಶ್ವಮಾನದತ್ತ ಹೋಗ್ಬೇಕಾದ್ರೆ ಅವನಿಗೆ ಶಿಕ್ಷಣ ಕೊಡಿ, ಆ ಶಿಕ್ಷಣದಿಂದ ಮತ್ತೆ ಅವನು ವಿಶ್ವಮಾನದತ್ತ ಹೋಗ್ತಾನೆ ಎಂಬತಕ್ಕಂಥ ಒಂದು ಪರಿಕಲ್ಪನೆಯನ್ನ ಸಮಾಜಕ್ಕೆ ಕೊಟ್ಟಂತ ಏಕೈಕ ವ್ಯಕ್ತಿ ನಮ್ಮ ಕುವೆಂಪು ಅವರು. ಅಷ್ಟೇ ಅಲ್ಲ, ಏನವರು ಅವರ ವಿಚಾರಧಾರೆಗಳೇನು ಹೇಳಿದ್ರು, ಕನ್ನಡಿಗರಿಗೆ ಅನೇಕ ಸಂದೇಶಗಳನ್ನು ರವಾನಿಸಿದ್ರು. ಎಲ್ಲಾದರೂ ಇರು, ಎಂತಾದರೂ ಇರು, ಹಿಂದೆಂದು ನೀ ಕನ್ನಡವಾಗಿರು. ನೋಡಪ್ಪ, ನೀನು ಎಲ್ಲಾದರೂ ಇರು, ಹೇಗಾದರೂ ಇರು, ನೀನು ಅಮೆರಿಕಾದಲ್ಲಿರು, ಜರ್ಮನಿಯಲ್ಲಿರು, ಜಪಾನ್ನಲ್ಲಿರು, ಆದರೆ ನಾನೊಬ್ಬ ಕನ್ನಡಿಗ ಅನ್ನೋದನ್ನು ಮರಿಬೇಡ. ನಿನ್ನ ಕನ್ನಡತನ ಎಲ್ಲೂ ಬಿಟ್ಟು ಕೊಡಬೇಡ. ನಿನ್ನ ಅಸ್ತಿತ್ವ ಎಲ್ಲಾದರೂ ನೀನು ತೋರ್ಪಡಿಸ್ಕೋಬೇಕಾದ್ರೆ ನಾನೊಬ್ಬ ಕನ್ನಡಿಗ ಅಂತಕ್ಕಂಥ ಒಂದು ಅಸ್ತಿತ್ವವನ್ನು ನೀನು ಉಳಿಸ್ಕೋಬೇಕು. ನಿನ್ನ ಕನ್ನಡತನವನ್ನು ಯಾವತ್ತೂ ಕೂಡ ಮರಿಬೇಡ ಅಂತ ಹೇಳಿ ಇಡೀ ವಿಶ್ವಕ್ಕೆ ಸಾರಿದಂಥವರು ಕುವೆಂಪು ಅವರು.
ಅವರೊಬ್ಬ ಮಾನವತಾವಾದಿ, ಮನುಷ್ಯತ್ವದಲ್ಲಿ ಮಾನವತೆಯಲ್ಲಿ ಬಹಳಷ್ಟು ನಂಬಿಕೆಯನ್ನು ಉಳ್ಳವರಾಗಿದ್ರು. ಅವರು ಹೇಳಿದ್ರು, ನಮ್ಮ ಧರ್ಮ ಯಾವುದೇ ಆಗಿರಲಿ, ನಾವು ಹಿಂದೂ ಆಗಿರಲಿ, ಮುಸಲ್ಮಾನ್ ಆಗಿರಲಿ, ಅಥವಾ ಕ್ರೈಸ್ತರಾಗಿರಲಿ, ಅಥವಾ ಬೌದ್ಧನಾಗಿರಲಿ, ನೀನು ಯಾವುದೇ ಧರ್ಮಕ್ಕೆ ಸೇರಿದವನಾಗಿರು, ಆದರೆ ಮೊದಲು ನೀನು ಮಾನವನಾಗು. ಅಂದ್ರೆ ನಿನ್ನ ಧರ್ಮದ ವೈಚಾರಿಕತೆ ಏನಿದೆ, ನಿಮ್ಮ ಧರ್ಮದ ಮೂಲಕ ಮಾನವತೆಯನ್ನು ಮೆರೆಬೇಕು ನೀನು. ಅಂದ್ರೆ ನೀನು ಯಾವುದೇ ಧರ್ಮಕ್ಕೆ ಸೇರಿದ್ರು ಕೂಡ ನಿನ್ನ ಧರ್ಮದಲ್ಲಿ ಮಾನವತೆಯ ಒಂದು ಸಂಕಲ್ಪವನ್ನ ಇಡೀ ವಿಶ್ವಕ್ಕೆ ಸಾರಬೇಕು. ಆ ಕೆಲಸವನ್ನು ಪ್ರತಿಯೊಬ್ಬರು ಮಾಡಬೇಕು. ನಾನು ಇದಾಗಿದ್ದೀನಿ, ಒಬ್ಬ ಡಾಕ್ಟರ್ ಆಗಿದ್ದೀನಿ, ಒಬ್ಬ ದೊಡ್ಡ ಇಂಜಿನಿಯರ್ ಆಗಿದ್ದೀನಿ, ನಾನೊಬ್ಬ ದೊಡ್ಡ ವಕೀಲ ಆಗಿದ್ದೀನಿ ದೊಡ್ಡದಲ್ಲ. ಆದ್ರೆ ನೀನು ಏನೇ ಆಗಿರೋ ಮೊದಲು ಮಾನವನಾಗು, ಮನುಷ್ಯತ್ವವುಳ್ಳ ಒಬ್ಬ ಮಾನವನಾಗಿ ಬದುಕು ಅಂತಕ್ಕಂಥ ಇಡೀ ಸಂದೇಶವನ್ನ ವಿಶ್ವಕ್ಕೆ ಸಾರಿದಂಥವರು ನಮ್ಮ ಕುವೆಂಪು ಅವರು. ಅಷ್ಟೇ ಅಲ್ಲ, ಅವರು ಮೌಢ್ಯಗಳನ್ನ ಯಾವತ್ತೂ ಅದನ್ನ ಎದುರಿಸ್ತಾ ಬಂದಿರ್ತಕ್ಕಂಥ ಮೌಢ್ಯಗಳಿಗೆ ಯಾರು ಕೂಡ ದಾಸೋಹರಾಗಬೇಡಿ. ಯಾವುದೇ ವಿಚಾರ ಬಂದಾಗ ಅದನ್ನ ಸಂಪೂರ್ಣವಾಗಿ ವಿಚಾರಣೆ ಮಾಡಿ, ಅದು ಸಮಾಜಕ್ಕೆ ಒಳಿತು ಅಂದ್ರೆ ಮಾತ್ರ ಅದನ್ನ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಳಿ. ಅದು ಸಮಾಜಕ್ಕೆ ಒಳಿತು ಅಲ್ಲ ಅಂತ ಹೇಳಿದ್ರೆ ಅಂತ ಮೌಢ್ಯಗಳಿಗೆ ನೀವು ಶರಣಾಗಬೇಡಿ. ಅಂತ ಕೆಟ್ಟ ಮೌಢ್ಯಗಳಿಂದ ಇಡೀ ಸಮಾಜದ ಒಂದು ಕಲ್ಮಶ, ಒಂದು ಸ್ವಾರಸ್ಯ ಹಾಳಾಗ್ತದೆ. ಅದಕ್ಕೆ ಅವಕಾಶಗಳು ಕೊಡಬೇಡಿ ಅಂತ ಹೇಳಿ ಇಡೀ ವಿಶ್ವಕ್ಕೆ ಸಾರಿದಂಥವರು ನಮ್ಮ ಕುವೆಂಪು ಅವರು. ಯಾಕಂತ ಹೇಳಿದ್ರೆ ಅವ್ರು ಹೇಳಿದ್ರು, ಕನ್ನಡ ಸಾಹಿತ್ಯ ಪ್ರಸ್ತುತ, ಅದು ಅಮರ ಅಜರಾಮರ, ಅದಕ್ಕೆ ಸಾವೇ ಇಲ್ಲ ಅಂತ ಒಂದು ಸಂದೇಶವನ್ನ ಸಮಾಜಕ್ಕೆ ಕೊಟ್ಟಂತವರು ಕುವೆಂಪು ಅವರು. ಅವರೊಂದು ಕಡೆ ಹೇಳ್ತಾರೆ, ಎಲ್ಲ ಕವಿಗಳನ್ನ ನೆನೆಸ್ಕೊಂಡು ಒಂದು ಕಡೆ ಹೇಳ್ತಾರೆ ಸಾಲಲ್ಲಿ ಕುವೆಂಪು ಅವರು, ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ. ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ, ರನ್ನ ಜನ್ನ ನಾಗವರ್ಮ, ಹರಿಹರ ರಾಘವಾಂಕ, ಸರ್ವಜ್ಞ ಷಡಕ್ಷರ, ಬಸವೇಶ್ವರ ನಾರಾಯಣಪ್ಪ, ಸರಸ್ವತಿಯೇ ರಚಿಸಿದೊಂದು ಸ್ವತಃ ಒಂದು ಸಚಿವ ಮಂಡಳ ಅಂತ ಹೇಳ್ತಾರೆ. ಸಚಿವ ಮಂಡಳ ಅಥವಾ ಸಂಪುಟ ಮಂಡಳ ಅಂತ ಅಂದ್ರೆ ಅದರ ಅರ್ಥ ಏನು? ಇವತ್ತು ವಿವಿಧ ಪಕ್ಷಗಳಿಗೆ ಸೇರಿರ್ತಕ್ಕಂಥ ಅನೇಕ ಸಚಿವ ಸಂಪುಟಗಳು ಬರ್ಬೋದು, ಅದು ಹೋಗ್ಬೋದು. ಆದ್ರೆ ಇವರು ಹೇಳ್ತಕ್ಕಂಥದ್ದು ಅಂತ ಹೇಳಿದ್ರೆ, ಏನು ಸ್ವತಃ ಸರಸ್ವತಿಯ ರಚಿಸಿದಂತ ಒಂದು ಮಂತ್ರಿ ಮಂಡಳ ಅಥವಾ ಸಚಿವ ಮಂಡಳ ಇದಕ್ಕೆ ಸಾವೇ ಇಲ್ಲ. ಈ ಸಚಿವ ಮಂಡಲದಲ್ಲಿ ಯಾರ್ಯಾರು ಇದ್ದಾರೆ? ನೃಪತುಂಗನೇ ಚಕ್ರವರ್ತಿ, ಪಂಪನೇ ಮುಖ್ಯಮಂತ್ರಿ, ರನ್ನ ಜನ್ನ, ಇವೆಲ್ಲರೂ ಕೂಡ ಅದರಲ್ಲಿರ್ತಕ್ಕಂಥ ಮಂತ್ರಿಗಳು. ಇವರು ರಚಿಸಿರ್ತಕ್ಕಂಥ ಸಾಹಿತ್ಯ ಇದಕ್ಕೆ ಸಾವಿಲ್ಲ. ಈ ಸಚಿವ ಸಂಪುಟ ಈ ಪ್ರಪಂಚ ಇರುವವರೆಗೂ ಬದುಕೇ ಉಳಿದಿರ್ತದೆ. ಇದು ಶಾಶ್ವತವಾದಂತಹ ಒಂದು ಸಚಿವ ಸಂಪುಟ. ಇದನ್ನ ರಚಿಸಿದವರು ತಾಯಿ ಸರಸ್ವತಿ ಅಂತ ಹೇಳಿದಂಥವರು ಕುವೆಂಪು ಅವರು. ಅಂತ ಅದ್ಭುತವಾದಂತಹ ಸಂದೇಶಗಳನ್ನು ಇಡೀ ಸಮಾಜಕ್ಕೆ ರವಾನಿಸಿದಂಥವರು ಕುವೆಂಪು ಅವರು. ಯಾಕಂದ್ರೆ ಅವರ ಬಗ್ಗೆ ನಾವು ಗುಣಗಾನ ಮಾಡ್ತಾ ಹೋಗ್ತಾ ಇದ್ದಾರೆ. ಎಷ್ಟು ಸರಳತೆ ಆ ಮನುಷ್ಯನಲ್ಲಿತ್ತು. ಇವತ್ತು ರಾಷ್ಟ್ರಗೀತೆಯನ್ನು ಕೊಟ್ಟರು, ಇದು ನಾಡಗೀತೆಯನ್ನು ಕೊಟ್ಟರು. ಎಷ್ಟು ಅದ್ಭುತವಾಗಿ ನಮ್ಮ ಕನ್ನಡದ ಒಂದು ಕಂಪನ್ನ, ಕನ್ನಡದ ಒಂದು ಕಂಪನ್ನ ಇಡೀ ವಿಶ್ವಕ್ಕೆ ತಮ್ಮ ನಾಡಗೀತೆಯ ಮೂಲಕ ಪ್ರಶಸ್ತಿಸಿದಂಥವರು ಕುವೆಂಪು ಅವರು. ಇವತ್ತು ರೈತ ಗೀತೆಯನ್ನು ಕೊಟ್ಟಂತವರು ಕುವೆಂಪು ಅವರು. ಇವತ್ತು ರೈತರ ಒಂದು ಕಷ್ಟ ಕಾರ್ಪಣೆಗಳೇನು, ಆ ರೈತರ ವೈಭವಕತೆ ಏನು ಎಂಬತಕ್ಕಂಥದ್ದನ್ನ ತಮ್ಮ ಗೀತೆಯ ಮೂಲಕ ಇಡೀ ವಿಶ್ವಕ್ಕೆ ಸಾರಿದಂಥವರು ಕುವೆಂಪು ಅವರು. ಅಷ್ಟೇಕೆ ಅವರಲ್ಲಿ ಎಷ್ಟು ಸರಳತನ ಇತ್ತು ಅಂತ ಹೇಳಿದ್ರೆ, ಒಂದ್ಸಲಿ ಅವರು ಯಾವುದೋ ಒಂದು ಕವಿಗೋಷ್ಠಿ ನಡೀತಾ ಇರ್ತದೆ, ಅದರ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿರ್ತಾರೆ. ಅನೇಕ ಮಹಾನ್ ಕವಿಗಳು, ವಿವಿಧ ಸಾಹಿತ್ಯಗಳನ್ನು ರಚಿಸತಕ್ಕಂಥ ಸಾಹಿತ್ಯಗಳು ಬಂದು ಕೂತಿರ್ತಾರೆ. ಪ್ರತಿಯೊಬ್ಬರಿಗೂ ಒಂದೊಂದು ಅವಕಾಶ, ಅವರ ವಿಚಾರಗಳನ್ನು ಮಂಡನೆ ಮಾಡ್ತಕ್ಕಂಥ ಅವಕಾಶಗಳನ್ನು ಕೊಟ್ಟಿರ್ತಾರೆ. ಪ್ರತಿಯೊಬ್ಬರು ಕೂಡ ವೇದಿಕೆಗೆ ಬಂದು ತಮ್ಮ ವಿಚಾರವನ್ನು ಮಂಡನೆ ಮಾಡುವ ಜೊತೆಗೆ ಕುವೆಂಪು ಅವರನ್ನು ಹೊಗಳ್ತಾ ಇರ್ತಾರೆ. ಯಾಕಂದ್ರೆ ಅದರ ಅಧ್ಯಕ್ಷತೆಯನ್ನು ಕುವೆಂಪು ಅವರು ವಹಿಸಿರ್ತಾರೆ. ಅದು ಯಾಕೋ ಕುವೆಂಪು ಅವ್ರಿಗೆ ಅದು ಇಡಿಸ್ಲಿಲ್ಲ. ಮಧ್ಯದಲ್ಲಿ ಎದ್ದು ಎಲ್ಲರ ಒಂದು ಪರ್ಮಿಷನ್ ಅಥವಾ ಅವರ ಇದನ್ನು ಕೇಳಿ ಒಂದು ಮಾತನ್ನು ಹೇಳ್ತಾರೆ, ಇದು ಸಾಹಿತ್ಯಗಳು ತಮ್ಮ ವಿಚಾರಧಾರೆಯನ್ನು ಮಂಡಿಸುವಂತ ವೇದಿಕೆ, ಇದು ಕುವೆಂಪು ಅವರನ್ನು ಹೊಗಳುವಂತ ವೇದಿಕೆ ಅಲ್ಲ. ಅದಕ್ಕೆ ಒಂದು ಮಾತನ್ನು ಬಳಸ್ತಾರೆ. ಯಾರು? ಕುವೆಂಪು ಅವರು. ದಟ್ಟ ಕಾರಣದಲ್ಲಿ ನಾನು ಪುಟ್ಟಲಾಟೇನು ಅಂತಾರೆ.
ಅಂದ್ರೆ ಸಾಹಿತ್ಯ ಬೃಹತ್ಕಾರವಾದಂತ ಒಂದು ದಟ್ಟವಾದಂತ ಒಂದು ದೊಡ್ಡದಾದಂತ ಒಂದು ಅರಣ್ಯ. ಆ ಅರಣ್ಯದಲ್ಲಿ ನಾನು ಎಲ್ಲೋ ಒಂದು ಚಿಕ್ಕ ಲಾಟಿನು. ಅಂದ್ರೆ ಇವತ್ತು ಸಾಹಿತ್ಯಕ್ಕೆ ನಾನು ಅದು ಕೊಟ್ಟಿದ್ದೀನಿ ಇದು ಕೊಟ್ಟಿದ್ದೀನಿ ನೀವು ಹೊಗಳ್ತಾ ಇದ್ದೀರಿ. ನನ್ನ ಕೊಡುಗೆ ಏನಿದ್ರು ಒಂದು ಲಾಟಿನಷ್ಟೇ. ಇಡೀ ಅರಣ್ಯಕ್ಕೆ ಬೆಳಕನ್ನು ಕೊಡುವಷ್ಟು ಮಟ್ಟಕ್ಕೆ ನಾನು ಬೆಳೆದಿಲ್ಲ, ನನ್ನನ್ನು ಹೊಗಳ್ಬೇಡಿ ಅಂತಾರೆ ಯಾರು? ಕುವೆಂಪು ಅವರು. ಎಷ್ಟು ಅದ್ಭುತವಾದಂತ ಮಾತುಗಳನ್ನ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂದ್ರು. ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂದ್ರೆ ಈ ಕನ್ನಡ ಅಜರಾಮರ ಅಂತ ಹೇಳ್ತಾರೆ. ಅಂದ್ರೆ ಇಷ್ಟೆಲ್ಲ ಸಂದೇಶಗಳನ್ನ ಇಡೀ ವಿಶ್ವಕ್ಕೆ ಸಾರಿದಂಥವರು, ಮನುಕುಲವನ್ನ ಇದು ಪ್ರತಿಪಾದಿಸಿದಂಥವರು, ಮೌಢ್ಯಗಳನ್ನ ವಿರೋಧಿಸಿದಂಥವರು, ಸಮಾಜದ ಯಾವ ದಿಕ್ಕಿನಲ್ಲಿ ಸಾಗಬೇಕಂತಕ್ಕಂಥ ತಮ್ಮ ಸಾಹಿತ್ಯಗಳ ಮೂಲಕ ಇಡೀ ವಿಶ್ವಕ್ಕೆ ಅನೇಕ ಅಂಶಗಳನ್ನ ವಿಚಾರಗಳನ್ನ ದಾರಿ ಎರೆದಂಥವರು ಕುವೆಂಪು ಅವರು. ಆದ್ರೆ ಇವತ್ತು ಕುವೆಂಪು ನಾವು ಮುಂದಿಲ್ಲ. ಆ ಮಹಾನ್ ಭಾವನ ಅನುಕ್ಷಣವೂ ಕೂಡ ಇವತ್ತು ನಾವು ನೆನೆಬೇಕಾಗ್ತದೆ. ಏನು ಅವರು ಬರೆದಂತ ಮಹಾನ್ ಕೃತಿ, ಇಡೀ ವಿಶ್ವವೇ ಕೊಂಡಾಡ್ದವರು ಬರೆದಂತ ಶ್ರೀ ರಾಮಾಯಣ ದರ್ಶನಂ, ಅದಕ್ಕಾಗಿ ಜ್ಞಾನಪೀಠ ಪ್ರಶಸ್ತಿಯನ್ನು ಪಡೆದುಕೊಂಡಂತವರು. ಯಾವತ್ತು ಜೀವನದಲ್ಲಿ ಒಬ್ಬರ ಧರ್ಮವನ್ನ ವಿರೋಧಿಸಿ ಬರೆದಂತವರಲ್ಲ, ಒಬ್ಬರ ವೈಚಾರಿಕತೆಯನ್ನ ಪ್ರಶ್ನಿಸಿದಂತವರಲ್ಲ. ಯಾವತ್ತು ಜನ ಸಾಮರಸ್ಯದಿಂದ ಬದುಕಬೇಕು, ಧರ್ಮಗಳ ಮಧ್ಯೆ ಸಾಮರಸ್ಯ ಇರಬೇಕು, ಮಾನವತಾವಾದಿಯಾಗಿ ಮನುಷ್ಯ ಬಾಳಬೇಕು ಅಂತ ಇಡೀ ವಿಶ್ವಕ್ಕೆ ಸಾರಿದಂತ ಏಕೈಕ ವ್ಯಕ್ತಿ ನಮ್ಮ ಕುವೆಂಪು ಅವರು. ಅಂತ ಕುವೆಂಪು ಅವ್ರನ್ನ ಇವತ್ತು ನೆನೆತಕ್ಕಂತ ಒಂದು ಸದಾವಕಾಶ ನಮ್ಮೆಲ್ಲರಿಗೂ ಸಿಕ್ಕಿರ್ತಕ್ಕಂಥದ್ದು. ಯಾಕಂದ್ರೆ ನಾವೆಲ್ಲರೂ ಕೂಡ ಧನ್ಯರು. ಇವತ್ತು ನಾವು ಮುಳಬಾಲಲ್ಲಿ ಹುಟ್ಟಿದೀವಿ. ಮಹಾನ್ ಚೇತನ ಏನು ನಾನು ಆಗ್ಲಿಲ್ಲಲ್ಲ, ಅನೇಕ ಸಾಹಿತ್ಯ ದಿಗ್ಗಜರು ಈ ನಾಡಲ್ಲಿ ಹುಟ್ಟೋಗಿದ್ದಾರೆ ಅಂತ ಹೇಳಿದ್ರೆ ಅದ್ರಲ್ಲಿ ಮಹಾನ್ ದಿಗ್ಗಜರು ನಮ್ಮ ಡಿ.ವಿ.ಜಿ ಅವರನ್ನು ಕೂಡ ನಾವು ನೆನೆಬೇಕಾಗ್ತದೆ. ನಾವೆಲ್ಲರೂ ಕೂಡ ಹೆಮ್ಮೆಯಿಂದ ಹೇಳ್ಕೋಬಹುದು, ನಮ್ಮ ಡಿ.ವಿ.ಜಿ ಅವರು ನಮ್ಮ ಮುಳಬಾಗಿಲಿನವರು, ಆ ನೆಲದಲ್ಲಿ ಹುಟ್ಟಿರ್ತಕ್ಕಂಥವ್ರು ನಾವು, ಕನ್ನಡದ ಕಂಪನ್ನು ನಾವು ಇಡೀ ವಿಶ್ವಕ್ಕೆ ಸಾರಿದಂಥವ್ರು ಅಂತೇಳಿ ನಾವು ಹೆಜ್ಜೆ ತಟ್ಟಿ ಇಡೀ ವಿಶ್ವಕ್ಕೆ ಹೇಳುವಂತ ಒಂದು ಕೆಲಸವನ್ನು ಇವತ್ತು ನಮ್ಮ ಡಿ.ವಿ.ಜಿ ಅವರು ಮಾಡುವುದು, ಒಂದು ಮಂಕುತಿಮ್ಮನ ಕಗ್ಗವನ್ನು ರಚಿಸುವ ಮೂಲಕ. ಹೇಳಿದ್ರು ಓದಬೇಕು. ಎಲ್ಲರೂ ಕೂಡ ನಾನು ಕೈ ಮುದ್ದು ಕೇಳ್ಕೊಳ್ತೀನಿ, ಒಬ್ಬ ಡಿ.ವಿ.ಜಿ ಅವರು ರಚಿಸಿರ್ತಕ್ಕಂಥ ಮಂಕುತಿಮ್ಮನ ಕಗ್ಗವನ್ನು ಓದಿದಾಗ ಜೀವನದ ತಾತ್ಪರ್ಯತೆ ಏನು, ಜೀವನ ಅರ್ಥ ಏನು ಅಂತಕ್ಕಂಥದ್ದನ್ನ ಮನುಷ್ಯ ತಿಳ್ಕೋಬೇಕಾದ್ರೆ ಮಂಕುತಿಮ್ಮನ ಕಗ್ಗವನ್ನು ಓದಬೇಕು. ಅವ್ರು ಹೇಳಿದ್ರು, ಹುಟ್ಟಿದವರೆಲ್ಲರಿಗೂ ಹೆದಭಾರವಿರುತ್ತಿರಲು ನಿನ್ನ ಭಾರವನ್ನು ಯಾರಿಗೆ ಬೇಡುವೆಯೋ, ಅಣ್ಣ ಬಾ ತಮ್ಮ ಬಾ ಎಂದು ಕರೆಯುವುದೇಕೋ, ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ. ಈ ಪ್ರಪಂಚದಲ್ಲಿ ಅಣ್ಣ ಬಾ ತಮ್ಮ ಬಾ ಅಂತ ಯಾಕೆ ಕರಿತೀಯ? ಯಾರು ನಿನ್ನ ಸಹಾಯಕ್ಕೆ ಬರೋದಿಲ್ಲ. ಅವ್ರಿಗೆ ಅವ್ರದೇ ಆದಂತ ಕಷ್ಟಗಳಿರುವಾಗ ನಿನ್ನ ಕಷ್ಟವನ್ನು ನೋಡ್ತಕ್ಕಂಥವ್ರು ಯಾರು ಇಲ್ಲ. ನಿನ್ನ ಹೆಣಭಾರವನ್ನು ನೀನೇ ಹೊತ್ತು ಸಾಗಬೇಕು ಮಂಕುತಿಮ್ಮ. ನಿನ್ನ ಕಷ್ಟ ಬಂದಾಗ ನೀನೇ ಎದ್ದು ಬೀಳ್ಬೇಕು. ಯಾಕಂದ್ರೆ ಇದು ಪರಿಕಲ್ಪನೆ ಏನಂದ್ರೆ ಮನುಷ್ಯ ಸ್ವಾವಲಂಬಿಯಾಗಿ ಬದುಕೋದನ್ನು ಕಲಿಬೇಕು. ಯಾವತ್ತೂ ಕೂಡ ಯಾರನ್ನು ಅವಲಂಬಿಸುವಂತ ಕೆಲಸಕ್ಕೆ ಹೋಗ್ಬಾರ್ದು. ಅವ್ರ ಕಾಲ ಮೇಲೆ ಅವ್ರು ನಿಂತ್ಕೊಂಡು ಜೀವನ ಮಾಡುವಂತ ಒಂದು ಪರಿಕಲ್ಪನೆಯನ್ನು ಜನ ಬೆಳೆಸ್ಕೋಬೇಕಂತಕ್ಕಂಥ ಸಂದೇಶವನ್ನು ಕೊಟ್ಟಂತವರು ಡಿ.ವಿ.ಜಿ ಅವರು. ಈ ರೀತಿಯಾಗಿ ಈ ಜಿಲ್ಲೆಯಲ್ಲಿ ಹುಟ್ಟಿರ್ತಕ್ಕಂಥ ಮಾಸ್ತಿ ಅವರಾಗಿರ್ಬೋದು, ಈ ತರ ನಾವು ಮೆಲುಕು ಆಗ್ತಾ ಹೋಗ್ತಾ ಇದ್ರೆ ಜ್ಞಾನಪೀಠ ಪ್ರಶಸ್ತಿಗಳನ್ನು ಕೊಟ್ಟಿರ್ತಕ್ಕಂಥ ತೆಗೆದುಕೊಂಡಿರ್ತಕ್ಕಂಥ ಸಾಹಿತ್ಯಗಳಾಗಿರ್ಬೋದು, ಇಂದಿನ ಕಾಲದ ಸಾಹಿತ್ಯ ಆಗಿರ್ಬೋದು, ಇವತ್ತು ನಮ್ಮಲ್ಲಿ ಸಾಹಿತ್ಯಕ್ಕೆ ಕೊನೆನೇ ಇಲ್ಲ. ನಮ್ಮ ಸಾಹಿತ್ಯ ಬಹಳ ಅದ್ಭುತವಾದಂತ ಒಂದು ಸಾಹಿತ್ಯ. ದಾಸ ಸಾಹಿತ್ಯವನ್ನು ನೋಡ್ತೀವಿ, ವಚನ ಸಾಹಿತ್ಯವನ್ನು ನೋಡ್ತೀವಿ, ಹಳೆ ಸಾಹಿತ್ಯವನ್ನು ನೋಡ್ತೀವಿ, ಆಧುನಿಕ ಸಾಹಿತ್ಯವನ್ನು ನೋಡ್ತೀವಿ, ಚುಟುಕ ಸಾಹಿತ್ಯವನ್ನು ನೋಡ್ತೀವಿ. ಎಷ್ಟು ಪರಿಕಲ್ಪನೆಯನ್ನ ಅದ್ಭುತವಾದಂತ ಸಾಹಿತ್ಯವನ್ನು ಹೊಂದಿರತಕ್ಕಂಥ ಈ ನಮ್ಮ ಅಖಂಡ ಕರ್ನಾಟಕ, ಆ ಅಖಂಡ ಕರ್ನಾಟಕದಲ್ಲಿ ಹುಟ್ಟಿರ್ತಕ್ಕಂಥ ನಾವೆಲ್ಲರೂ ಕೂಡ ಎಷ್ಟು ಧನ್ಯರು, ಎಷ್ಟು ಪ್ರಬುದ್ಧರು ಇಂಥ ಒಂದು ಸಾಹಿತ್ಯವನ್ನು ರಚಿಸಿ ಹೋಗಿದ್ದಾರೆ. ಅವರ ಮಾರ್ಗದರ್ಶನದಲ್ಲಿ ನಾವು ಬದುಕಬೇಕಾಗ್ತದೆ. ಅವರು ಹಾಕಿ ಹೋಗಿರ್ತಕ್ಕಂಥ ಒಂದು ಏನು ಕೊಟ್ಟು ಹೋಗಿರ್ತಕ್ಕಂಥ ಸಂದೇಶಗಳನ್ನ ಮೈಗೂಡಿಸ್ಕೊಂಡು ಜೀವನದಲ್ಲಿ ಸತ್ಪ್ರಜೆಯಾಗಿ ಬಾಳುವಂತ ಕೆಲಸವನ್ನು ನಾವೆಲ್ಲರೂ ಕೂಡ ಮಾಡಬೇಕು ಅಂತ ಹೇಳ್ತಾ, ಆ ಮಹಾನ್ ಭಾವ ಕುವೆಂಪು ಅವ್ರನ್ನ ನೆನ್ನಿತಾ ಅವರ ಪಾದಗಳಿಗೆ ನಾನು ನಮಸ್ಕರಿಸ್ತಾ, ಸದಾ ನಿಮ್ಮ ಸಂದೇಶಗಳು ಈ ಸಮಾಜಕ್ಕೆ ಒಂದು ದಿಕ್ಸೂಚಿ ಆಗಲಿ ಅಂತ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತಾ, ನಾವೆಲ್ಲರೂ ಕೂಡ ಅನುಕ್ಷಣವೂ ಕೂಡ ಎಲ್ಲಾ ನಮ್ಮ ಸಾಹಿತ್ಯಗಳನ್ನ ನಾವು ನೆನೆಸ್ಕೊಂಡು ಎಲ್ಲರೂ ಕೂಡ ನಾವು ಸನ್ಮಾರ್ಗದಲ್ಲಿ ನಡೆಯುವಂತ ಕೆಲಸ ನಮ್ಮಿಂದ ಆಗ್ಬೇಕು ಅಂತ ಹೇಳ್ತಾ, ಈ ಕಾರ್ಯಕ್ರಮಕ್ಕೆ ತಾವೆಲ್ಲರೂ ಕೂಡ ವಿಚಾರವಂತರು ಏನ್ ಬಂದಿದ್ರೆ ನಿಮಗೆ ಮತ್ತೊಮ್ಮೆ ಮಗದೊಮ್ಮೆ ನನ್ನ ನಮನಗಳನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.